ಯೋಗ, ಯೋಗದ ರಾಜ. ಆತ್ಮ ಮನಸ್ಸು ದೇಹವನ್ನು ಸೇರಿಸುವ ವಿದ್ಯೆಯ ರಾಜ. ಕಣ್ಣಿಗೆ ಕಾಣದೇ ಇರೋ ದೇವರನ್ನು ಪ್ರೀತಿಸಕ್ಕೆ ಸಾಧ್ಯವಿಲ್ಲ. ಮಾತಾಡದೇ ಇರೋ ದೇವರನ್ನು ಪ್ರೀತಿಸಕ್ಕೆ ಸಾಧ್ಯವಿಲ್ಲ. ಕೇಳಿದ್ದನ್ನು ಕೊಡದೇ ಇರೋ ದೇವರನ್ನು ಪ್ರೀತಿಸಕ್ಕೆ ಸಾಧ್ಯವಿಲ್ಲ. ಸೊ ಭಕ್ತಿಯೋಗ ಬರಲ್ಲ ನಮಗೆ. ಕರ್ಮಯೋಗ, ನನ್ನ ಹೆಂಡತಿ ಮಕ್ಕಳು ಮನೆ ಮಠ ಬಿಟ್ಟು ಬೇರೆಯವ್ರನ್ನ ಪ್ರೀತಿಸೋಕ್ಕಾಗಲ್ಲ, ಕರ್ಮಯೋಗವೂ ಆಗಲ್ಲ. ಜ್ಞಾನಯೋಗ, ಕರ್ಮಯೋಗ ಭಕ್ತಿ ಯೋಗದಲ್ಲಿರೋದನ್ನ ಜ್ಞಾನವಾಗಿ ಪಡ್ಕೊಂಡು ಅಪ್ಲೈ ಮಾಡ್ಯಾ ಸಾಧ್ಯವೇ ಇಲ್ಲ. 3 ದಾರಿ ಕೊಟ್ಟಿದ್ದಾರೆ, 3 ದಾರಿ ಸಾಧ್ಯವಿಲ್ಲ. ಸರಳವಾದ ದಾರಿ ಯಾವುದು? ರಾಜಯೋಗ. ಏನದು ರಾಜಯೋಗ? ನನ್ನ ಮನಸ್ಸನ್ನ ದೇಹವನ್ನು ದಂಡಿಸಿ ಭಗವಂತನ ಪಡೆಯುವ ವಿಧಾನ. ಮನಸ್ಸನ್ನು ದಂಡಿಸಲು ಸಾಧ್ಯವೇ? ಮನಸ್ಸು ಅಂದರೆ ಏನು? ಮಾಡಿರೋ ಪಾಪಕರ್ಮಗಳು, ಪುಣ್ಯಕರ್ಮಗಳು, ತೀರದೇ ಇರೋ ಆಸೆಗಳನ್ನು ಹೊತ್ಕೊಂಡು ನಾವು ಬಂದಿದ್ದೀವಿ. ಅದು ನಮ್ಮ ತಲೆ ಒಳಗಡೆ ಕೂತಿದೆ. ಅದನ್ನು ತೆಗೆಸೋದು, ಅದು ಕೆಲಸ ಮಾಡದೆ ಇರೋಂಗೆ ಮಾಡೋದು. ಅದಕ್ಕೆ ಮಾಡಬೇಕಾಗಿರೋ ವಿದ್ಯೆಗಳು ನೋಡಿ. ಇದು ಸ್ವಲ್ಪ ಸರಳವಾಗಿದೆ. ಬೇಗ ಎದ್ದೇಳು, ಆಯ್ತು ಬಿಡಿ ಎದ್ದೇಳ್ತೀನಿ. ಕೂತ್ಕೋ, ಆಯ್ತು ಬಿಡು ಕೂತ್ಕೋತೀನಿ. ಕಣ್ಣು ಮುಚ್ಕೋ, ಆಯ್ತು ಬಿಡು ಮುಚ್ಕೋತೀನಿ. ಫಸ್ಟ್ ಗುರುಗಳು ಒಬ್ಬ ಬೇಕು. ರಾಜಯೋಗಕ್ಕೆ ಒಬ್ಬ ಸತ್ಯವಾದ ಗುರು, ಸತ್ಯವಾದ ಯೋಗಿ. ಈಗೆಲ್ಲ ಗುರು ಅಂತ ಬ್ರ್ಯಾಂಡ್ ಹೊತ್ಕೊಂಡಿದ್ದಾರೆ, ಆದರೆ ಅವರು ಯೋಗಿಯಾಗಿರಲ್ಲ. ಯೋಗಿ ಅನ್ನೋನು ಸಾಧನೆ ಮಾಡಿ ಸಾಧನೆಯಿಂದ ಅರಿವನ್ನು ಪಡೆದವನು. ಆ ಯೋಗಿ ಗುರು ಒಬ್ಬನ ಹುಡುಕಬೇಕು ಫಸ್ಟ್ ನಾವು. ಈ ರಾಜಯೋಗ ಅಭ್ಯಾಸಕ್ಕೆ ಖಂಡಿತ 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 ಈ ಆಧ್ಯಾತ್ಮದ ಅಭ್ಯಾಸಗಳಲ್ಲಿ ಪರಿಣಿತಿ ಪಡೆದ ಒಬ್ಬ ಯೋಗಿ, ಅವನಿಂದ ಮಾತ್ರ ನಮ್ಮನ್ನ ದಡ ತಲುಪಿಸಕ್ಕೆ ಸಾಧ್ಯ. ಅವನ್ನ ಕಂಡಿಡಿಬೇಕು ಫಸ್ಟ್ ನಾವು. ಇಡೀ ಲೋಕದ ಎಲ್ಲ ಜಾಗವೂ ಮೋಸ, ದಗ. ಆಧ್ಯಾತ್ಮವೂ ಮೋಸ ಆಗೋಯ್ತು. ಆಧ್ಯಾತ್ಮವು ಟೋಪಿ ಹಾಕೋ ಜನಗಳು ಬೇಕಾದ ಜನ ಇದ್ದಾರೆ. ವೇಷ ಹಾಕಕ್ಕೆ ಹೇಳಿಕೊಡ್ಬೇಕೇ? ನೋಡಿ, ತಲೆ ಬೋಳಿಸ್ಕೊಂಡಿದ್ದೀನಿ ನಾನು, ಬೊಟ್ಟಿಟ್ಕೊಂಡಿದ್ದೀನಿ. ವೇಷಭೂಷಣಗಳು ಪೇಟ ಕಟ್ಕೊತಾರೆ, ಏನೇನೋ ಮಾಡ್ತಾರೆ. ಉದ್ದಕ್ಕೊಂದು ಅಂಗಿ ಹಾಕೋತಾರೆ, ನಿಮ್ಮನ್ನು ಅಟ್ರಾಕ್ಟ್ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾರೆ. ನಾವು ಬಿದ್ದೋಗ್ತೀವಿ ನಾವು. ಸೊ ಒಬ್ಬ ಗುರು ಮೂಲಕವಾಗಿ ಆ ಗುರು ಅವ ಮಾಡಿದ ಸಾಧನೆಯಿಂದ ಅವ ಏನು ಕಂಡುಕೊಂಡ ಅದನ್ನು ತೋರಿಸಿಕೊಡೋನು. ಗುರು ಅಂದರೆ ಯಾರು? ಕತ್ತಲೆಯಿಂದ ಬೆಳಕಿಗೆ ತರುವವನು. ಏನು ಕತ್ತಲೆ? ಅಜ್ಞಾನದಿಂದ ಜ್ಞಾನವನ್ನು ತೋರಿಸುವವನು. ನನಗೆ ಜ್ಞಾನ ಇದ್ದಿರ್ತಾನೆ, ನಿಮಗೆ ಅಜ್ಞಾನವನ್ನು ತೆಗೆಸಕ್ಕೆ ಸಾಧ್ಯ? ನನಗೆ ಜ್ಞಾನ ಬಂದಿಲ್ಲ, ನಾನಿಲ್ಲಿ ನಿಮ್ಮ ಜ್ಞಾನ ತೆಗೆಯೋದು. ಸೊ ಅಜ್ಞಾನದಿಂದ ಜ್ಞಾನವನ್ನು ಪಡೆದ ಒಬ್ಬ ಜ್ಞಾನಿ, ಒಬ್ಬ ಯೋಗಿ, ಅವನಿಂದ ಮಾತ್ರ ಈ ಮನಸ್ಸನ್ನು ಅಡಗಿಸುವ ವಿದ್ಯೆ, ಮನಸ್ಸುವ ಗಲೀಜನ್ನು ತೆಗೆಸುವ ವಿದ್ಯೆ, ಆತ್ಮ ಮನಸ್ಸು ದೇಹವನ್ನು ಸೇರಿಸುವ ಒಕ್ಕೂಡಿಸುವ ವಿದ್ಯೆ, ಅಹಂಕಾರವನ್ನು ತೆಗೆಸುವ ವಿದ್ಯೆ, ಭಗವಂತನ ಅರಿಯುವ ವಿದ್ಯೆ, ಇದೆಲ್ಲ ಇದೆ ಯೋಗದಲ್ಲಿ. ರಾಜಯೋಗ, ಸ್ವರಾಯೋಗ, ವಾಸಿಯೋಗ, ಕುಂಡಲಿನಿ ಕ್ರಿಯಾಯೋಗ, ಈ ರೀತಿ ಸಬ್ ಡಿವಿಷನ್ಗಳು. MBBS ಓದ್ಬಿಟ್ಟು ಬೋರ್ಡ್ ಹಾಕೋತಾ ಇದ್ರು 40 ವರ್ಷದ ಹಿಂದೆ. ಇವಾಗ ಕಣ್ಣಿಗೊಬ್ಬ, ಹುಬ್ಬಿಗೊಬ್ಬ, ಕಿವಿಗೊಬ್ಬ, ತಲೆ ಕೂದಲಿಗೊಬ್ಬ, ಚರ್ಮಕ್ಕೊಬ್ಬ, ಪ್ರಾಸ್ಟೇಟ್ ಗ್ಲ್ಯಾಂಡ್, ಯೂರಾಲಜಿ ಅದೊಬ್ಬ, ನರಕ್ಕೊಬ್ಬ, ಹೃದಯಕ್ಕೊಬ್ಬ, ಮೂಳೆಗೊಬ್ಬ, ದೇಹನ ಪಾರ್ಟ್ ಡಿವೈಡ್ ಮಾಡ್ಬಿಟ್ರು. ಹಂಗೇನೆ ಆಧ್ಯಾತ್ಮ ಕೂಡ ಪಾರ್ಟ್ ಡಿವೈಡ್ ಆಗೋಯ್ತು. ನಮ್ಮ ಧರ್ಮದಲ್ಲಿ 3 ಡಿವಿಷನ್ ಇದೆಯೇ? ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ. 3 ಬೇಕೇ? ಏನ್ ಮಾಡಲಿ, 3 ಗುರುಗಳಿದ್ದಾರೆ. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ. ಹಾಗೆ ಇದರಲ್ಲಿ ಕೂಡ ರಾಜಯೋಗ, ವಾಸಿಯೋಗ, ಸ್ವರಯೋಗ, ಕುಂಡಲಿನಿ ಕ್ರಿಯಾಯೋಗ, ಈ ಥರ ವೆರೈಟಿಗಳನ್ನು ಕೊಟ್ಟಿದ್ದಾರೆ. ಆದರೆ ಯಾವುದು ಹೋದರೂ ಕೊನೆಯಲ್ಲಿ ಮುಟ್ಟೋ ಜಾಗ ಒಂದೇ.